ಇನ್ನು ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ 14ನೇ ವಿಡಿಯೋ, ಇವರಿಬ್ಬರ ಸಂಭಾಷಣೆಯ 14ನೇ ವಿಡಿಯೋ ಬಿಡುಗಡೆಯಾಗ್ತಾ ಇದೆ. ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ವಿಡಿಯೋಗಳು ಬಿಡುಗಡೆಯಾಗ್ತಾ ಇತ್ತು. ಈಗ ತಿಮ್ಮಾರೋಡಿ ಮತ್ತು ಚಿನ್ನಯ್ಯ ಮಾತುಕತೆಯ 14ನೇ ವಿಡಿಯೋ ಇದು. 3 ನಿಮಿಷಗಳ ವಿಡಿಯೋ ಇದು. ಆ ತಂಡ ಮತ್ತೆ 3 ನಿಮಿಷಗಳ ವಿಡಿಯೋವನ್ನ ರಿಲೀಸ್ ಮಾಡಿದೆ. ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣ ಸಿಕ್ಕಿತ್ತು ಅಂತ ಆ ವಿಡಿಯೋದಲ್ಲಿ ತಿಮ್ಮಾರೋಡಿಗೆ ಚಿನ್ನಯ್ಯ ಮಾಹಿತಿಯನ್ನ ಕೊಡ್ತಾರೆ. ಗೂಡಿ ಹಾಕಿದ ಬರ್ತದಂತ ಹೇಳಿ ಬದಿಯಲ್ಲಿ ಸ್ಟೆಪ್ಪಿನ ಬದಿಯಲ್ಲಿ ಬೆತ್ತಲೆ ಬಟ್ಟೆನೇ ಇಲ್ಲ, ಮೇಲೆ ಯಾವ್ದು ಬಟ್ಟೆ ಇಲ್ಲ, ಯಾರಾದ್ರೂ ಹೋಗ್ಲಿಕ್ಕೆ ಹೋಗಿ ನಿಂತಿದ್ದಾರೆ ಅಂಟಿಯಲ್ಲಿ, ಡ್ರೆಸ್ಸು ಯಾವ್ದು ಇಲ್ಲ, ಒಂದು ತುಂಡು ಮೇಲೆ ಬಟ್ಟೆ ಇಲ್ಲ, ತುಂಡದಲ್ಲಿ ಯಾವ್ದು ಬಟ್ಟೆ ಬೆತ್ತಲೆ ಯಾವ್ದೋ ಬಟ್ಟೆ ನಮ್ಮ ಅದೇ ಹೇಳಿದ್ದಲ್ಲ ಯಾರ ಮುಂದೆ ತೆಗೆದಾಕಿಲ್ಲ, ಅದರಲ್ಲಿ ಒಂದು ಲಂಗ ತಂದು ಅದು ಅವರೇ ಕಟ್ಟಿದ್ದು. ನಾನು ಮುಟ್ಲಿಲ್ಲ, ನನಗೆ ನಾನಾಗ ಮದುವೆ ಆಗಿಲ್ಲ, ಮತ್ತೆ ಮದುವೆ ಆದ ನಾನು ಹೋಗಿ ಅದನ್ನು ಹೇಗೆ ಉಂಟು ಲಕ್ಷ್ಮಣರು ಕಟ್ಟಿದ್ದು, ಲಕ್ಷ್ಮಣರಿಗೆ ಅವರು ಪೊಲೀಸ್ ಕಟ್ಟಿದ್ದು. ನಾನು ಈಗ ಏನು ಅನಿಸ್ತದೆ ಈ ಸತ್ಯ ಹೇಳುವಾಗ? ಈಗ ಏನಗಳು ಕಮ್ಮಿ ಅಂತ ಅನಿಸ್ತದೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ ಕೆಲಸ ಮಾಡೋರು ಸೇರ್ತಾರೆ, ಈಗ ಏನೋ ಇರುವುದಿಲ್ಲ ಅಂತ. ನಾನು ಇರುವಾಗ ಒಂದು ದಿನಕ್ಕೆ 4 ಅವರು ತೆಗಿತಿದ್ದೆ. ನೀವೀಗ ಅಲ್ಲಿನ ಕೆಲಸ ಬಿಟ್ಟು ಎಷ್ಟು ವರ್ಷ? 1990 2015ರಲ್ಲಿ ನಾನು ಬಿಟ್ಟು ಕೆಲಸ. 2015 ಅಲ್ಲಿ ತನಕ 27 ವರ್ಷ ಕೆಲಸ ಮಾಡಿದ್ದೆ. 27 ವರ್ಷ ಕೆಲಸ ಮಾಡಿದ್ದೆ ಅಲ್ಲಿ 22 ವರ್ಷ. ಈಗ ಈ 2015 ಮೇಲೆ ಬಿಟ್ಟರೆ ನಾನು ಬಿಟ್ಟೆ. ನನಗೆ ನೆಮ್ಮದಿಗೆ ಘಟನೆ ಹೌದೌದು. ಅದ ನಂತರ ನಾನು ಕಲಿಸಿದ್ದೆ ಸೌಜನ್ಯನ ಘಟನೆ 2015. ಹೌದು, ಆಯ್ತು ಆಯ್ತು. ಅದರ ಮೇಲೆ 2015 ತನಕ ಎಷ್ಟು ಮತ್ತೆ ಇಲ್ಲ, ಅಷ್ಟಿಲ್ಲ. ಆಗ ನಾನು ಇರುವಾಗಲೇ ಇಲ್ಲ. ಇಲ್ಲ, ನೀವು ಇರುವಾಗಲೂ ಕೂಡ 2012ರಿಂದ ಸೌಜನ್ಯನ ಅದೊಂದು ಇನ್ಸನ್ನು ಆ ಡ್ಯಾಮ್ ಇದೆ ನೋಡಿ, ಡ್ಯಾಮ್ ಕಟ್ಟಿ ಆಗಿದೆ. ಡ್ಯಾಮಿನ ಯಾವ ಡ್ಯಾಮ್? ನಮ್ಮ ನೀರಿದು ಇಲ್ಲ, ಅಲ್ಲಿ ನೇತ್ರಾವತಿ ಒಳ್ಳೆ ಹತ್ರ ಡ್ಯಾಮ್ ಹತ್ರ ಮೀನಿಗೆಲ್ಲ ಡಿಸಾಸ್ಟರ್ ನೋಡಿ, ಹೋಗಿಲ್ಲ. ಅಲ್ಲಿ ಒಂದು ಇದೆ ಡ್ಯಾಮ್. ಅದು ಬಟ್ಟೆ ಸೀರೆ ಎಲ್ಲ ಇದೆ, ಲಂಗ ಇದೆ, ಒಳಗಡೆ ಚಿಂತಿಲ್ಲ, ಹೆಂಗಸಿದೆ. ಒಂದು 25 ವಯಸ್ಸು ಹುಡುಗಿ. 25 ಮದುವೆ ಆಗಿದೆ. ತಾಳಿ ಗೀಳಿ ಏನಾದ್ರು ಅದೇನು ಇತ್ತು ಅಂತ ಗೊತ್ತಿಲ್ಲ. ಚೈನಿ ಅಂತದ್ದು ಒಂದಿಷ್ಟು ಕಡಿಮೆಯಾಗಿ ಚಿನ್ನ ಅಂತಲ್ಲ, ಅದನ್ನು ಪೋಸ್ಟ್ ಮಾಡಿಲ್ಲ. ಅದನ್ನು ಅಲ್ಲಿಗೆ ಹಾಕಿದ್ರು. ಅಲ್ಲಿ ಇತ್ತಲ್ಲ ಆ ಹೆಣವನ್ನು, ಅದನ್ನು ಇಲ್ಲಿ ಜನಗಳು ಯಾತ್ರಿಗಳೆಲ್ಲ ನೋಡ್ತಾರೆ, ಹಾಗೇ ತಗೊಂಡು ಹೋಗುದು ಅಂತ ಹೇಳಿದ್ರು. ನನಗೆ ಈಜು ಗೊತ್ತು, ಯಾಕಂದ್ರೆ ಅಲ್ಲಿ ಬಿದ್ದ ಹೆಣಗಳು ಯಾರ ಸಾಯ್ತಾರಂದ್ರೆ ಅದು ಹೆಣ ತೆಗೆಯೋದು ನಾನು, ಅಲ್ಲಿ ನದಿಯಲ್ಲೆಲ್ಲ ಹೆಣ ಹುಡುಕೋದು ನಾನು, ತೆಗೆಯೋದು ನಾನು. ಹಾಗೆ ಅದನ್ನ ಹಾಗೇ ಕರ್ಕೊಂಡು ಆಚೆ ದಡಕ್ಕೆ ಕರ್ಕೊಂಡು ಹೋದೆ, ಈಜ್ಕೊಂಡು ಏನೋ ಈಜ್ಕೊಂಡು ತಗೊಂಡು ಹೋಗಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪೃಥ್ವಿ ಈಗ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿ, ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ ತಂಡದಿಂದ. ಈ ವಿಡಿಯೋದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರ್ತಾ ಇದೆ ಅಂತ. ಪ್ರತಿಮಾ, ಇಲ್ಲಿ ಏನು ಈ 14ನೇ ವಿಡಿಯೋ ಏನು ರಿಲೀಸ್ ಮಾಡಿದ್ದಾರೆ, ಸೊ ಈ ವಿಡಿಯೋದಲ್ಲಿ ಆ 13ನೇ ವಿಡಿಯೋ ನಿನ್ನೆ ಏನು ರಿಲೀಸ್ ಮಾಡಿದ್ರು ಅದರ ಕಂಟಿನ್ಯೂಷನ್ ಅವರು ಮಾತಾಡುವಂಥದ್ದು. ಅಂದರೆ ನೇತ್ರಾವತಿ ಸ್ನಾನಘಟ್ಟ ಏನಿದೆ ಅಲ್ಲಿ ಓರ್ವ ಏನು ನಗ್ನ ಸ್ಥಿತಿಯಲ್ಲಿರುವಂತಹ 25 ವರ್ಷದ ಮಹಿಳೆ ಅಥವಾ ಯುವತಿಯ ಮೃತದೇಹ ಪತ್ತೆಯಾಗಿತ್ತು. ಅದನ್ನು ಯಾವ ರೀತಿ ಹೂತಾಕಿದೆ ಅನ್ನೋದ್ರ ಬಗ್ಗೆ ಈ ಚಿನ್ನಯ್ಯ ತಿಮ್ಮಾರೋಡಿಗೆ ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಏನು ಆತ ವಿಡಿಯೋದಲ್ಲಿ ಹೇಳುವಂಥದ್ದು, ಆ ಚೆಕ್ ಡ್ಯಾಮ್ ಏನಿದೆ ಈಗ ಇರುವಂಥ ಚೆಕ್ ಡ್ಯಾಮ್, ಆಗ ಚೆಕ್ ಡ್ಯಾಮ್ ಇರಲಿಲ್ಲ, ಆ ಡ್ಯಾಮ್ ಪಕ್ಕದಲ್ಲಿ ನಾವು ಅದನ್ನ ಏನು ಅಲ್ಲಿ ಹೂತಾಕಿದ್ವಿ ಅಂತ ಆತ ಹೇಳುವಂಥದ್ದು. ಅಂದ್ರೆ ಈಗ ಗಮನಿಸಬೇಕು ಅಂತ ಹೇಳಿದ್ರೆ ಆತ ಇತ್ತೀಚೆಗೆ ತೋರಿಸಿದಂತಹ ಪಾಯಿಂಟ್ ನಂಬರ್ 13, ಆ 13 ಪಾಯಿಂಟ್ ನಂಬರ್ ಏನು ದೊಡ್ಡ ವಿಸ್ತೀರ್ಣ ಇತ್ತು, ಅಲ್ಲಿಗೆ ಈ GPR ರಡಾರ್ ಮಿಷನ್ ಅನ್ನು ಕೂಡ ಏನು ತಂದು ಸರ್ಚ್ ಅನ್ನ ಮಾಡಿದ್ರು, ಅಲ್ಲೆಲ್ಲ ಶೋಧ ಕಾರ್ಯವನ್ನು ನಡೆದಿತ್ತು. ಅದೇ ಜಾಗದ ವಿಚಾರವಾಗಿ ಈತ ವಿಡಿಯೋದಲ್ಲಿ ಮಾತನಾಡುವಂಥದ್ದು. ಅಲ್ಲಿ ಏನು ಓರ್ವ ಯುವತಿಯ ಶವ ಬೆತ್ತಲೆಯಾಗಿ ಪತ್ತೆಯಾಗುತ್ತೆ. ಸೊ ಅಲ್ಲಿ ಆ ಪೊಲೀಸರೇ ಆಕೆಗೆ ಅಲ್ಲಿ ಯಾರ್ದೋ ಇದ್ದಂತಹ ಬಟ್ಟೆಗಳನ್ನು ಎಸ್ತೋಗಿರ್ತಾರೆ. ಆ ಬಟ್ಟೆ
ತಲೆಯನ್ನು ಸುತ್ತುತ್ತಾರೆ, ಅದನ್ನ ನಾನು ದಫನ್ ಮಾಡಿದೆ ಅಂತ ಆತ ಹೇಳುವಂಥದ್ದು. ಮತ್ತೆ ಆ ಒಂದು ವಿಡಿಯೋದಲ್ಲಿ ಏನು ಆ ಡ್ಯಾಮ್ ಇದೆ, ಆ ಡ್ಯಾಮ್ ಪಕ್ಕದಲ್ಲೇ ಈ ರೀತಿ ಹಾಕಿದೆ ಅಂತ ಹೇಳುವಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಏನು 2012 ಬಳಿಕ ಇಲ್ಲಿ ನಡೆಯುವಂತಹ ಈ ಅತ್ಯಾಚಾರ ಕೊಲೆಗಳು ನಿಂತು ಹೋಗಿದೆ, ಅಂದ್ರೆ ಸೌಜನ್ಯ ಪ್ರಕರಣ ಆದ ಮೇಲೆ ಇದೆಲ್ಲವೂ ಕೂಡ ನಿಂತು ಹೋಗಿದೆ ಅನ್ನೋ ಮಾತನ್ನು ಕೂಡ ಆತ ತಿಮರೋಡಿಗೆ ಹೇಳುವಂಥದ್ದು. ಅಂದ್ರೆ ಈ ವಿಡಿಯೋಗಳನ್ನ ಈ ರೀತಿ ಸಾಲು ಸಾಲು ರಿಲೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಆ ಸಂಬಂಧಪಟ್ಟಂತ ಅಂದ್ರೆ ಇನ್ನೊಂದು ಪಾಯಿಂಟ್ ನಂಬರ್ 16 ಏನಿದೆ, ಆ 16 ಕೂಡ ಆತ ಅಲ್ಲೇ ಮೆನ್ಷನ್ ಮಾಡುವಂಥದ್ದು. ಅಂದ್ರೆ ಆ ನೀರಿನಲ್ಲಿ ಸ್ವಿಮ್ಮಿಂಗ್ ಮಾಡ್ಕೊಂಡು ಕೆಲವೊಂದು ಬಾಡಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದೆ, ಸೊ ಅಲ್ಲಿ ಒಂದು ಆಶ್ರಮ ಏನಿತ್ತು, ಆಶ್ರಮದ ಪಕ್ಕದಲ್ಲಿ ಹೂತಾಕಿದ್ದೆ ಅಂತ ಹೇಳಿ ಅದನ್ನು ನಾವು ಗಮನಿಸಬಹುದಾಗಿದೆ. ಪಾಯಿಂಟ್ ನಂಬರ್ 16 ಅಂತ ಹೇಳಿ ಕನ್ಯಾಡಿ ಒಳಗಡೆ ಹೋಗಿ ಆ ಸರ್ಚ್ ಅನ್ನ ಏನ್ ಮಾಡಿದ್ರು, ಶೋಧ ಕಾರ್ಯವನ್ನು ಏನ್ ಮಾಡಿದ್ರು, ಆ ಪಾಯಿಂಟ್ ಬಗ್ಗೆ ಆತ ಅಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು. ಅಂದ್ರೆ ಪ್ರಮುಖವಾಗಿ ಇಂತಹ ವಿಡಿಯೋಗಳನ್ನ ರಿಲೀಸ್ ಮಾಡ್ತಾ ಇರುವಂತಹ ಉದ್ದೇಶ ಕೂಡ ಈಗ ನ್ಯಾಯಾಲಯದ ಗಮನ ಸೆಳೆಯುವಂಥದ್ದು. ಇವತ್ತೇನು ಆ ಚಿನ್ನಯ್ಯನ 183 ಸ್ಟೇಟ್ಮೆಂಟ್ ಏನಿದೆ, ಆ ಸ್ಟೇಟ್ಮೆಂಟ್ ಮೇಲೂ ಕೂಡ ಇದು ಇಂಪ್ಯಾಕ್ಟ್ ಆಗಲಿ ಅನ್ನೋ ವಿಚಾರವಾಗಿ ಇದನ್ನ ರಿಲೀಸ್ ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಆ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ರಾಜ್ಯಪಾಲರಿಗೂ ಕೂಡ ಅದರ ಬಗ್ಗೆನೇ ಈಗ ವಕೀಲರು ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಸದ್ಯಕ್ಕೆ ಇವತ್ತು 183 ಸ್ಟೇಟ್ಮೆಂಟ್ ಇದೆ. ಆ ಸ್ಟೇಟ್ಮೆಂಟ್ ನಲ್ಲಿ ಚಿನ್ನಯ್ಯ ಏನು ಈ ಎಲ್ಲ ಹೇಳಿಕೆಗಳು ಈ ವಿಡಿಯೋಗಳಲ್ಲಿ ಏನು ಬಂದಿದೆ ಅದೇ ಹೇಳಿಕೆಯನ್ನ ಆತ ಆರಂಭಿಕ ಹಂತದಲ್ಲಿ ಜಡ್ಜ್ ಮುಂದೆ ಹೇಳಿದ್ದ, ಅದಾದ ಬಳಿಕ ಅದಕ್ಕೆ ತದ್ವಿರುದ್ಧವಾಗಿ SITಗೆ ಹೇಳಿದ್ದ. ಸೊ ಅದು ಎರಡರಲ್ಲಿ ಯಾವ ವಿಡಿಯೋ ಸತ್ಯ ಅನ್ನೋದು ಇವತ್ತು ಆ 183 ಸ್ಟೇಟ್ಮೆಂಟ್ ನಲ್ಲಿ ಗೊತ್ತಾಗಲಿದೆ. ಪ್ರತಿಮಾ. ಎಸ್ ಪೃಥ್ವಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.